ಹಾಯ್ ಎಲ್ಲ ಎಂತ ಹೇಳ್ತ್ರಿ. ಎಂದಿನಂತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ಈಗ ಇಲ್ಲಿಂದ ಮಾರ್ಕೆಟ್ಗೆ ಹೋಗ್ಬೇಕು. ಮಾರ್ಕೆಟಿಂದ ಕೆಲವೊಂದು ಸ್ವಲ್ಪ ಕೆಲಸಗಳಲ್ಲಿದೆ, ಸಿಗೋಣ ಮತ್ತೆ. ಕರೀನಿಗೆ ಹೊಸದಾಗಿ ಬೋಲ್ ತಗೊಂಡ್ಬಂದು ಕೊಟ್ಟಿದ್ದೀನಿ. ಬಾಲ್ ಆಡ್ತವನೆ ಅವ್ನಿಗೆ ಹೆಂಗೆ ಆಡೋದಂತ ಗೊತ್ತಾಗ್ತಿಲ್ಲ. ಆಡು ಅಂತ ಕೊಟ್ಟರೆ ಕಚ್ಕೊಂಡು ಹೋಗ್ತಾವನೆ. ಆಯ್ತು ಅಷ್ಟೇ. ಇವತ್ತು ನಮ್ಮ ಅಣ್ಣ ಅತ್ತಿಗೆದು ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಗಾಗಿ ಇವತ್ತೇನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದೇನು ಸ್ವೀಟ್ ಮಾಡ್ತೀನಿ ಅಂತ ಈ ವಿಡಿಯೋನ ಕೊನೆ ತನಕ ನೋಡಿ. ಬೀದಿ ನಗರ ಹೋಗ್ಬೇಕಿತ್ತು, ಬಂದಿದ್ದೆ. ಇವತ್ತು ಸ್ಪೆಷಲ್ಲಾಗಿ ಕಡಲೆಬೇಳೆ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ, ಉಡುಪಿ ಸ್ಟೈಲು. ಕಾಯಿ ತುರಿ, ಬೆಲ್ಲ, ಏಲಕ್ಕಿ ಎಲ್ಲ ರುಬ್ಕೊಂಡಿದ್ದೀನಿ. ಹೆಸರುಬೇಳೆ ಬೇಯ್ತಾ ಇದೆ. ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಸಿಂಪಲಾಗಿ ಮಾಡ್ಬೋದು ಇದು. ಬೇಳೆ ಮತ್ತು ಬೆಂದ ತಕ್ಷಣ ನಾನು ರುಬ್ಬಿರೋ ಕಾಯಿ ಬೆಲ್ಲ ಅದನ್ನ ಹಾಕ್ಬಿಡ್ತೀನಿ. ಅದಕ್ಕೆ ಆಮೇಲೆ ತುಪ್ಪದಲ್ಲಿ ಒಣ ದ್ರಾಕ್ಷಿ ಮತ್ತು ಗೋಡಂಬಿನ ಹುರಿದ್ಬಿಟ್ಟು ಹಾಕ್ತೀನಿ. ಲವಂಗೆಲ್ಲ ಹಾಕಿದ್ದೀನಿ ಆಲ್ರೆಡಿ. ಈಗ ಇದು ರುಬ್ಬಿರೋ ನಾನು ಕಾಯಿ ತುರಿ, ಬೆಲ್ಲ, ಏಲಕ್ಕಿ ಹಾಕ್ಬಿಟ್ಟಿದ್ದೀನಿ ಇದಕ್ಕೆ. ಇದು ಚೆನ್ನಾಗಿ ಕುದಿದ್ರೆ ಪಾಯಸ ರೆಡಿ ಆಗುತ್ತೆ. ಇದಕ್ಕೆ ನಾನು ಒಣ ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕಿದರೆ ಮುಗೀತು. ಇಷ್ಟೇ ಗಾಯ್ಸ್. ಏನು ಲೈಟಾಗಿ ಮಾಡ್ಕೋಬೋದು, ಸಿಂಪಲಾಗಿದೆ. ಉಡುಪಿ ಸ್ಟೈಲ್ ಕಡಲೆಬೇಳೆ ಹೆಸರುಬೇಳೆ ಪಾಯಸ. ಗಾಯ್ಸ್, ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರಿದು ಹಾಕಿದ್ದೀನಿ. ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇಷ್ಟೇ ಗಾಯ್ಸ್, ಸಿಂಪಲಾಗಿ ಮಾಡ್ಬೋದು. ನಿಮಗೆ ಉಡುಪಿ ಸ್ಟೈಲ್ ಹೆಸರುಬೇಳೆ ಕಡಲೆಬೇಳೆ ಪಾಯಸ. ಟೇಸ್ಟ್ ನೋಡೋಣ. ಈಗ ಟೇಸ್ಟ್ ನೋಡ್ತಾಯಿದ್ದೀನಿ. ಟೇಸ್ಟ್ ನೋಡಿದೆ, ಸಖತ್ತಾಗಿದೆ. ಇಷ್ಟೇ ಸಿಂಪಲಾಗಿ ಮಾಡ್ಬೋದು. ಆಂಟಿ ಸಮಾಚಾರ, ಕಾಫಿ ಆಯ್ತಾ? ಏನು? ಹಾಂ, ನಮ್ದಾಯ್ತು. ಈಗ ಜಸ್ಟ್ ಕಾಫಿ ಆಯಿತು. ಹೌದಾ? ಬ್ರ್ಯಾಂಡ್ ಸರಿಯ ಬಂದವನೇ. ಇವನು ತನಕ ಎಲ್ಲೋ ಹೋಗಿದ್ದ, ಇವಾಗಲೂ ಎಲ್ಲೋ ಹೋಗ್ತಾ ಇದ್ದ. ಹಾಂ, ಎಲ್ಲಿ ಹೋಗ್ತಾ? ಬೆಳಗ್ಗೆಯಿಂದ ಇಲ್ಲ ಅವನು, ಎಲ್ಲೋ ಹೋಗಿಲ್ಲ. ತಿರುಗಾಟ ಜಾಸ್ತಿ ಆಗಿದೆ ಅವನು. ಎಲ್ಲಿ ಹೋಗಿದ್ದ? ಹಾಂ, ಆಗ ಎಗ್ ಪಫ್ ತಂದು ಕೊಟ್ಟಿದ್ದೀನಿ, ತಿಂದಿಲ್ಲ ಅವನು. ನಾನು ಹಾಂ, ಎಗ್ ಪಫ್ ತಿಂದಿಲ್ಲ. ಯಾಕೆ? ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಅಂತ ಕೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು.